ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಿ ಲುಕ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ. ಇನ್ನು ಉಳಿದಿರುವಂತಹ ಎಲ್ಲ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ SSTF ಇರ್ಬೋದು, FCFS, ಲುಕ್, ಸ್ಕ್ಯಾನು, ಸಿ ಸ್ಕ್ಯಾನು ಎಲ್ಲ ವಿಡಿಯೋ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈ ಸಿ ಲುಕ್ ಡಿಸ್ಕ್ ಶೆಡ್ಯೂಲಿಂಗ್ ಇರಲಿ, ಯಾವುದೇ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಇರಲಿ, ಫಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಗಳು ಮತ್ತೆ ಇನಿಷಿಯಲ್ ಹೆಡ್ ಹಾಗೂ ಫೈನಲ್ ಹೆಡ್ ಅಷ್ಟನ್ನು ಸೇರಿಸ್ಕೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀತಾ ಹೋಗ್ತೀವಿ. ಸೊ ಈ ಫೈನಲ್ ಹೆಡ್ ಏನ್ ಹೇಳ್ತಾ ಇದೆ 4999 ಅಂತ. ಈ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಇದಾವಲ್ಲ, ಇದರಲ್ಲಿ ಎಲ್ಲದರಲ್ಲೂ ಕೂಡ ನಿಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ. ಸೊ ರೇಂಜ್ ಏನಾಗುತ್ತೆ ನಿಮಗೆ 0 to 4999. ಸೊ ನಾವು ರೇಂಜ್ ಅನ್ನು ಕೂಡ ಸ್ಪೆಸಿಫೈ ಮಾಡಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 0 ಇಂದ ಶುರು ಮಾಡ್ತೀವಿ. 0 ನೆಕ್ಸ್ಟ್ ಎಲ್ಲ ಎಲಿಮೆಂಟ್ಸ್ ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ತಾ ಹೋಗ್ಬೇಕು. ಸೊ 0 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 86. 86 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 130. ನೆಕ್ಸ್ಟ್ 130 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 143. ನಾನು ಅವಾಗಲೇ ಹೇಳಿದೆ ಇನಿಷಿಯಲ್ ಹೆಡ್, ಫೈನಲ್ ಹೆಡ್ ಮತ್ತೆ ಎಲ್ಲಾ ಎಲಿಮೆಂಟ್ ಗಳನ್ನು ಸೇರಿಸಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ನೆಕ್ಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಇಸ್ 913. ನೆಕ್ಸ್ಟ್ 948, 1022, next 1470, 1470 ಆದ್ಮೇಲೆ 1509, 1509 ಆದ್ಮೇಲೆ ಸ್ಮಾಲೆಸ್ಟ್ ಈಸ್ 1750, 1750 ಆದ್ಮೇಲೆ 1774. ನೆಕ್ಸ್ಟ್ ದಿ ಲಾಸ್ಟ್ ಒನ್ 4999. ಸೊ ಇವಾಗ ಏನ್ ಮಾಡಿದ್ವಿ, ನಾವು ಕೊಟ್ಟಿದ್ದಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ಇನಿಷಿಯಲ್ ಹೆಡ್ ಮತ್ತೆ ಫೈನಲ್ ಹೆಡ್ ಅನ್ನ ಸೇರಿಸಿಕೊಂಡು ರೇಂಜ್ ಅನ್ನು ಕೂಡ ಸ್ಪೆಸಿಫೈ ಮಾಡ್ತಾ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಅಥವಾ ಅರೇಂಜ್ ಅನ್ನ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಅಂದ್ರೆ ಇನಿಷಿಯಲ್ ಹೆಡ್ ಇಂದ ಶುರು ಮಾಡಬೇಕು. ಸೊ ಇನಿಷಿಯಲ್ ಹೆಡ್ ಇಂದ ಶುರು ಮಾಡಿ n-1 ವರ್ಗು ಕೂಡ ಇನ್ಕ್ರೀಸಿಂಗ್ ಅಲ್ಲಿ ಹೋಗ್ತಾ ಹೋಗ್ತೀವಿ. n-1 ಅಂತ ಅಂದ್ರೇನು ನೋಡಿ, ಇದು n ಟೋಟಲ್ ಲಾಸ್ಟ್ ನಂಬರ್. n-1 ಅಂತಂದ್ರೆ ಅದಕ್ಕಿಂತ ಒಂದು ಹಿಂದೆ 1774 ಅಲ್ಲಿ ನಾವು 1774 ಅಲ್ಲಿ ಸ್ಟಾಪ್ ಮಾಡ್ತೀವಿ. ಈ ಸಿ ಲುಕ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಗೆ ಗೊತ್ತಿರೋದು ಒಂದೇ, ಇನ್ಕ್ರೀಸಿಂಗ್ ಆರ್ಡರ್. ಸೊ ಅದು ನೆನಪಿರ್ಲಿ. ಸೊ 143 ಆದ್ಮೇಲೆ ನಾವು ಹೋಗ್ತಾ ಇರೋದು 913. ಸೊ ಈ ರೀತಿ ಆರೋಗಳನ್ನು ಕೂಡ ಮಾರ್ಕ್ ಮಾಡಬೇಕು, ನಂಬರ್ ಅನ್ನು ಕೂಡ ಮಾರ್ಕ್ ಮಾಡಬೇಕು, ಯಾಕಂದ್ರೆ ಪ್ರತಿಯೊಂದು ಸ್ಟೆಪ್ಗೂ ಕೂಡ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ 1022, 1470, 1509. ಸ್ವಲ್ಪ ಡಿಕ್ರೀಸ್ ಆಗ್ತಾ ಬರಲಿ, ಸ್ಲ್ಯಾಂಟ್ ಆಗಿ ಡಿಕ್ರೀಸ್ ಆಗ್ತಾ ಬರಲಿ. 1750, ನೆಕ್ಸ್ಟ್ 1774. ನಾನು ಹೇಳಿದ್ದೆ n-1 ವರ್ಗೂ ಹೋಗುತ್ತೆ. ಸೊ ಒಂದು ಎಲಿಮೆಂಟ್ ಲಾಸ್ಟ್. ಇವಾಗ ಏನಾಗುತ್ತೆ, ಅದಕ್ಕೆ ಗೊತ್ತಿರೋದು ಇನ್ಕ್ರೀಸಿಂಗ್ ಅಷ್ಟೇ. ಸೊ ಏನಾಗುತ್ತೆ, ಸ್ಟಾರ್ಟಿಂಗ್ 0 ಬರುತ್ತೆ. ಇವಾಗ ಏನಾಯ್ತು, 1774 ಇಂದ 0 ಬಂತು, ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವ್ಯಾವ್ದಕ್ಕೆ ಹೋಗಿಲ್ಲ ಅದಕ್ಕೆ. ಫಸ್ಟ್ ಯಾವ್ದು ಸಿಕ್ತು 86 ಆದ್ಮೇಲೆ 130. ಸೊ ಇಲ್ಲಿ ಸ್ಟಾಪ್ ಆಗುತ್ತೆ, ಯಾಕೆ 143 ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಸೊ ಇದೇನ್ ಮಾಡ್ತೀವಿ, ಇನಿಷಿಯಲ್ ಹೆಡ್ ಇಂದ ಶುರು ಮಾಡಿ n-1 ವರ್ಗೂ ಹೋಗಿ ಮುಂದೆ ಹೋಗೋದಕ್ಕೆ ಇರ್ಲಿಲ್ವಲ್ಲ ಎಲಿಮೆಂಟ್ಸ್ ಗಳು. ಸೊ ಅದಕ್ಕೋಸ್ಕರ 0ಗೆ ಬಂದು, ಸೊ 0 ಇಂದ ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗಿದೆ. ಸೊ ಲಾಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ ಇವುಗಳ ಮಧ್ಯೆ ಇರುವಂತಹ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪಾಸಿಟಿವ್ ಡಿಸ್ಟೆನ್ಸ್ ಬೇಕು ಅಂತಂದ್ರೆ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂನ ಮಾಡಬೇಕು. ನೀವೇನಾದ್ರೂ 143 ಮೈನಸ್ 913 ಮಾಡಿದ್ರೆ ನೆಗೆಟಿವ್ ಅಲ್ಲಿ ಆನ್ಸರ್ ಬರುತ್ತೆ. ಸೊ ನಮಗೆ ನೆಗೆಟಿವ್ ಅಲ್ಲಿ ಬೇಕಾಗಿಲ್ಲ, ಪಾಸಿಟಿವ್ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲ್ ವ್ಯಾಲ್ಯೂ. 913 ಮೈನಸ್ 143 ಪ್ಲಸ್ 948 ಮೈನಸ್ 913 ಪ್ಲಸ್ 1022 ಮೈನಸ್ 948, 1022 ಮೈನಸ್ 948 ಪ್ಲಸ್ 1470 ಮೈನಸ್ 1022, 1470 ಮೈನಸ್ 1022 ಪ್ಲಸ್ 1509 ಮೈನಸ್ 1470, 1509 ಮೈನಸ್ 1470 ಪ್ಲಸ್ 1750 minus 1509, 1750 minus 1509 plus
1774 minus 1750, 1774 minus 1750 plus 1774 minus 0, ಯಾಕೆ ನನಗೆ ಪಾಸಿಟಿವ್ ವ್ಯಾಲ್ಯೂ ಬೇಕು ಅದಕ್ಕೋಸ್ಕರ. ಸೊ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲ್ ವ್ಯಾಲ್ಯೂ ಪ್ಲಸ್ 86 ದೊಡ್ಡದ 0 ದೊಡ್ಡದ 86, ಸೊ 86 ಮೈನಸ್ 0 ಮಾಡೋಣ. 86 ಮೈನಸ್ 0 ಪ್ಲಸ್ 130 ಮೈನಸ್ 86. ಸೊ ಫೈನಲ್ ಆಗಿ ಇವುಗಳ ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ 913 ಮೈನಸ್ 143 ಏನಾಯಿತು 770, ದಟ್ ಈಸ್ 770 ಪ್ಲಸ್ 948 ಮೈನಸ್ 913 35 ಪ್ಲಸ್ 1022 ಮೈನಸ್ 948 74 ಪ್ಲಸ್ 1470 ಮೈನಸ್ 1022 448 ಪ್ಲಸ್ 1509. ಒಂದು ಕೂಡ ಮಿಸ್ ಆಗಂಗಿಲ್ಲ, ಯಾಕಂತಂದ್ರೆ ಮಿಸ್ ಆದ್ರೆ ನಿಮ್ದು ಆನ್ಸರ್ ಹೋಯ್ತು ಅಂತ, ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಮಾಡಬೇಕು. ಒಂದ್ಸರಿ ಕ್ರಾಸ್ ಚೆಕ್ ಕೂಡ ಮಾಡಿ. 1509 ಮೈನಸ್ 1470 39 ಪ್ಲಸ್ 1750 ಮೈನಸ್ 1509 241 ಪ್ಲಸ್ 1774 minus 1750, it will be 24 plus 1774 minus 0 ಏನಾಗುತ್ತೆ 1774 ಉಳ್ಕೊಳ್ಳುತ್ತೆ ಪ್ಲಸ್ 86 minus 0 will be 86 plus 130 minus 86, 130 minus 86, it will be 44. ಸೊ ಇವಾಗ ಫೈನಲ್ ಆಗಿ ಅಷ್ಟನ್ನು ಕೂಡ ಆ್ಯಡ್ ಮಾಡ್ತಾ ಬನ್ನಿ. 770 ಪ್ಲಸ್ 35 ಪ್ಲಸ್ 74 ಪ್ಲಸ್ 448 ಪ್ಲಸ್ 39 ಪ್ಲಸ್ 241 ಪ್ಲಸ್ 24 ಪ್ಲಸ್ 1774 ಪ್ಲಸ್ 86 ಪ್ಲಸ್ 44. ಸೊ ಫೈನಲ್ ವ್ಯಾಲ್ಯೂ ಏನು ಬಂತು 3535. ಸೊ ಫೈನಲ್ ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಫಸ್ಟ್ ಏನು ಮಾಡಿದ್ವಿ ನಾವು, ಕೊಟ್ಟಿದ್ದಂತಹ ಎಲ್ಲ ಎಲಿಮೆಂಟ್ಸ್ಗಳು ಇನಿಷಿಯಲ್ ಹೆಡ್ ಫೈನಲ್ ಹೆಡ್ ಅನ್ನ ಸೇರಿಸ್ಕೊಂಡು ರೇಂಜ್ ಅನ್ನು ಕೂಡ ಸ್ಪೆಸಿಫೈ ಮಾಡ್ತಾ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ವಿ. ಸಿ ಲುಕ್ಕಿಗೆ ಗೊತ್ತಿದ್ದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗೋದು. ಸೊ ಇನಿಷಿಯಲ್ ಹೆಡ್ ಇಂದ ಶುರು ಮಾಡಿದ್ದು n-1 ವರೆಗೂ ಹೋಯ್ತು. ಆಮೇಲೆ ಏನಾಯ್ತು, ಮತ್ತೆ 0 ಬಂದು ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗ್ತು. ಯಾವ್ಯಾವುದೋ ವ್ಯಾಲ್ಯೂಗಳನ್ನ ಅದು ಟ್ರಾವರ್ಸ್ ಮಾಡಿರ್ಲಿಲ್ಲ ಅದಕ್ಕೆ. ನೆಕ್ಸ್ಟ್ ನಾವು ಅವುಗಳ ಮಧ್ಯೆ ಇದ್ದಂತಹ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ, ಬಿಗ್ಗರ್ ಮೈನಸ್ ಸ್ಮಾಲರ್. ಸೊ ಅವಾಗ ಮಾಡಿದಾಗ ನಮಗೆ ಫೈನಲ್ ವ್ಯಾಲ್ಯೂಗಳು ಬಂದು ಅಷ್ಟನ್ನು ಕೂಡ ಆ್ಯಡ್ ಮಾಡಿದ್ರೆ ಕೊಟ್ಟಿದ್ದಂತಹ ಸಿ ಲುಕ್ ಪ್ರಾಬ್ಲಮ್ಗೆ ನಮಗೆ ಫೈನಲ್ ಆನ್ಸರ್ ಇಲ್ಲಿ ಸಿಕ್ಕಿದೆ. ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ಉಳಿದಿರುವಂತಹ ಎಲ್ಲ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ SSTF ಇರ್ಬೋದು, FCFS, ಸಿ ಸ್ಕ್ಯಾನು, ಲುಕ್ಕು, ಅವು ಎಲ್ಲ ವಿಡಿಯೋ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಆದಷ್ಟು ಜಾಸ್ತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಎಕ್ಸಾಮಿನೇಷನಲ್ಲಿ. ಏನಾದ್ರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಡೌಟ್ ಇತ್ತು ಅಂತಂದರೆ ನಾನು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಆ ಗ್ರೂಪ್ಗೆ ಜಾಯಿನ್ ಆಗಿ ನಿಮಗೆ ಬೇಕಾಗಿರುವಂಥ ಡೌಟನ್ನು ನೀವು ಕೇಳ್ಬೋದು, ನಾನು ರೆಸ್ಪಾಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.